ಎಪಿಸೋಡ್ 195. ಹರ್ಷನ್ ಹುಡುಗಿ ಯಾರಂತ ತಿಳ್ಕೊಬೇಕಿದೆ ಸತ್ಯ. ಎಲ್ಲರೂ ಮೌನವಾಗಿಯೇ ಇದ್ದರು. ನಡೆದ ಇನ್ಸಿಡೆಂಟ್ ಅಂತೂ ಶಾಕ್ ಬಿಟ್ಟು ಯಾರಿಗೂ ಖುಷಿ ಅಂತೂ ಕೊಟ್ಟಿಲ್ಲ. ಹೊರಗಿಂದ ಮನೆಗೆ ಬಂದ ಹರ್ಷ ಎಲ್ಲರೂ ಸೈಲೆಂಟಾಗಿ ಕೊಡ್ತಿರೋದು ನೋಡಿ, ಏನಿದು ಮನೆ ಇಷ್ಟೊಂದು ಸೈಲೆಂಟ್ಸ್ ಆಗಿದೆ ಅಂತ ಹತ್ರ ಬಂದು, ಅಜ್ಜಿ ಏನಾಯಿತು, ಯಾಕೆಲ್ಲರೂ ಈಗ ಸೈಲೆಂಟ್ ಆಗಿದ್ದೀರಾ ಅಂದ. ಅವನ ಮಾತಿಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸಿಸ್ಟರ್, ವಾಟ್ ಹ್ಯಾಪನ್, ಏನಾಗಿದೆ ಅಂತ ಕೇಳಿದ್ರೆ ಯಾಕೆ ಯಾರೂ ಮಾತಾಡ್ತಾ ಇಲ್ಲ ಅಂದ ರಾಧಾ. ಅದು ಹರ್ಷ ಅಂತ ರಾಗ ಹೇಳಿದ್ಲು. ಲತಾ ಅವ್ರ ಮುಖ ನೋಡಿ ಸುಮ್ಮನಾದ್ಲು. ಲತಾ, ಏನು ಹೇಳೋದಪ್ಪ, ನನ್ನ ಹೊಟ್ಟೆಲಿ ಮಕ್ಕಳು ಅಂತ ಹುಟ್ಟಿದಿರಲ್ಲ, ನನ್ನ ಕರ್ಮಕ್ಕೆ. ನೀನು ಒಂಥರ ವಿಚಿತ್ರ ನನ್ನ ಮಗ. ಇನ್ನು ನನ್ನ ಮಗಳು ಅಂತ ಹುಟ್ಟಿದಾಳಲ್ಲ, ಅವಳಿಗೆ ಅಪ್ಪ ಅಮ್ಮನ ಭಯನೇ ಇಲ್ಲ. ಮನೇಲಿ ದೊಡ್ಡೋರು ಅಂತ ನಾವಿರೋದು ನೆನಪಿಲ್ಲ. ಎಲ್ಲ ನನ್ನ ಕರ್ಮ ಅಂತ ಶುರು ಹಚ್ಕೊಂಡ್ರು. ಹರ್ಷ, ಮಾ ಸ್ಟಾಪ್ ಇಟ್, ಇರೋ ಮ್ಯಾಟ್ರ್ ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಾ. ವರ್ಷ ಎಲ್ಲಿ, ಏನು ಮಾಡಿದ್ಲು ಅವಳು ಅಂದ. ಪುಟಾಣಿ ಚಿರು ಅವನ ಹತ್ರ ಬಂದು ಅವನ ಕೈ ಹಿಡಿದು, ಹರ್ಷ ಮಾಮ, ವರ್ಷ ಅಕ್ಕ ಮದುವೆ ಆಗಿದ್ದಾರೆ ಅಂತು. ಹರ್ಷನು ಶಾಕ್ನಲ್ಲಿ ನಿಂತ್ಬಿಟ್ಟ. ಏನು, ಮದುವೆನಾ? ಏನು ಹೇಳ್ತಾ ಇದೆಯಾ ಪುಟಾಣಿ? ಅಜ್ಜಿ, ಅತ್ತೆ, ಸಿಸ್ಟರ್, ಪುಟಾಣಿ ಏನು ಹೇಳ್ತಾ ಇದ್ದಾನೆ? ಹೌದಪ್ಪ, ನಿನ್ನ ಪ್ರೀತಿಯ ಅತ್ತಿಗೆ ಇದ್ದಾಳಲ್ಲ, ಮನೆ ಹಾಡಿ ನಿತ್ಯ, ಅವಳು ಮುಂದೆ ನಿಂತು ನಿನ್ನ ತಂಗಿ ಮದುವೆ ಮಾಡಿಸಿದ್ದಾಳೆ. ಅವಳು ಹೇಳಿದ್ಲು ಅಂತ ಓಡೋಗಿ ಆ ಬಿಕಾರಿನ ಮದುವೆ ಆಗಿದ್ದಾಳೆ. ಅವಳಿಗೆ ನಾವ್ಯಾರು ಲೆಕ್ಕಕ್ಕೆ ಇಲ್ಲ ಅಂತ ನಾನ್ ಸ್ಟಾಪ್ ಬೈತಾ ಇದ್ರು. ಹರ್ಷ, ಸಿಸ್ಟರ್ ಇಲ್ಲ, ಯಾಕೆ ಹೀಗೆ ಮಾಡಿದ್ರು? ಆಲ್ ಆಫ್ ಸಡನ್ ಮದುವೆ ಮಾಡಿಸೋದು ಏನಿತ್ತು ಅಂತ ಅಲ್ಲಿಂದ ಸ್ಟೆಪ್ಸ್ ಹತ್ತಿ ಮೇಲೆ ಬಂದ. ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆಗಿ ತಪ್ಪು ಮಾಡಿದ್ವಾ ಅನ್ನೋ ಬೇಜಾರಿನಲ್ಲಿದ್ದ ಪ್ರಶಾಂತ್, ನಾವು ದುಡುಕಿ ತಪ್ಪು ಮಾಡಿದ್ವಿ ಅನ್ನಿಸ್ತಾ ಇದೆ ನಿತ್ಯ. ಈಗ ಮನೆಯವರೆಲ್ಲರ ದೃಷ್ಟಿಯಲ್ಲಿ ನೀನು ಕೆಟ್ಟವಳಾದೆ. ನನ್ನಿಂದ ಎಲ್ಲರೂ ನಿಂಗೆ ಬೈಯೋದು ನನಗಿಷ್ಟ ಆಗ್ತಿಲ್ಲ ನಿತ್ಯ. ಸತ್ಯ, ಮನಸ್ಸಲ್ಲಿ ಎಲ್ರನ್ನೂ ಎದುರಾಕೊಂಡು ನಿಮ್ಮಿಬ್ಬರು ಮದುವೆ ಮಾಡಿದ್ದು ನಿಮ್ಮ ಹೊಗಳಿಕೆಗೂ ಅಥವಾ ನಿಮ್ಮನ್ನ ಒಂದು ಮಾಡೋಕ್ಕೂ ಅಲ್ಲ. ನಾನೇನೋ ಅಂದ್ಕೊಂಡೆ, ಅದು ಇನ್ನೇನೋ ಆಗೋಯ್ತು. ಹೋಗಲಿ ಬಿಡು, ಅಟ್ಲೀಸ್ಟ್ ಪ್ರೀತಿ ಮಾಡಿದ ನಿಮ್ಮನ್ನು ಒಂದು ಮಾಡಿದ ಪುಣ್ಯ ನನಗೆ ಇರಲಿ ಅಂತ ಮುಗುಳ್ನಕ್ಕು ಪ್ರಶಾಂತ್. ಇದೆಲ್ಲ ಇದ್ದದ್ದೇ, ಎಷ್ಟು ದಿನ ಅಂತ ಕೋಪ ಮಾಡ್ಕೊಂಡು ದೂರ ಇರ್ತಾರೆ ಹೇಳು? ವರ್ಷ ಅಂದರೆ ನಮ್ಮ ಮನೇಲಿ ಅಚ್ಚುಮೆಚ್ಚಿನ ಹುಡುಗಿ. ಅವಳ ಮೇಲೆ ಅವ್ರ ಕೋಪ ಜಾಸ್ತಿ ದಿನ ಇರಲ್ಲ. ನೀನೇನು ವರಿ ಮಾಡ್ಕೋಬೇಡ, ಕೂಲ್ ಅಂದ್ಲು. ವರ್ಷ, ಆದರೂ ನಿತ್ಯ ಅಕ್ಕ, ನೀವೇ ನೋಡಿದ್ರಲ್ಲ, ಅಮ್ಮ ಪ್ರಶಾಂತ್ನ ಅಳಿಯ ಅಂತ ಒಪ್ಕೊಳ್ಳಲ್ಲ ಅಂತ ಎಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ರು. ಇನ್ನು ಅಪ್ಪ ಇನ್ನೇನು ಹೇಳ್ತಾರೋ ಅಂತ ಭಯ ಆಗ್ತಾ ಇದೆ ಅಂದ್ಲು. ಸತ್ಯ, ವರ್ಷ ನಿನ್ನ ಜೊತೆ ನಾನಿದ್ದೀನಿ, ಡೋಂಟ್ ವರಿ ಅಬೌಟ್ ದಟ್ ಅಂತ ಮಾತಾಡ್ತಾ ಇದ್ರು. ಅಲ್ಲಿಗೆ ಒಂದೇ ರಭಸದಲ್ಲಿ ಬಂದ ಹರ್ಷನ ನೋಡಿ ಮೂವರು ಡೋರ್ ಕಡೆ ನೋಡಿದ್ರೆ ಹರ್ಷ ಕೋಪದಲ್ಲಿದ್ದ. ಸತ್ಯ ಅವನ ಮುಖ ನೋಡಿದ್ದೆ ಅವನು ತನ್ನ ಮೊದಲು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದ ಕ್ಷಣ ಅವಳ ಕಣ್ಮುಂದೆ ಪಾಸಾಯಿತು. ಕಣ್ಣು ಕೆಂಪಾಗಿತ್ತು. ಕೈ ಮುಷ್ಟಿ ಕಟ್ಟಿ ತನ್ನ ಕೋಪ ಕಂಟ್ರೋಲ್ ಮಾಡಿದ್ಲು. ವರ್ಷ ಬ್ರೋ ಅಂತ ಓಡ್ ಬಂದು ಅವನ್ನ ಹಗ್ ಮಾಡಿದ್ಲು. ಆದರೆ ಅವನು ಹಾಗೆ ನಿಂತಿದ್ದ. ಅಣ್ಣ, ನಿನಗೂ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ನೀನು ಕೂಡ ನಮ್ಮ ಮದುವೆನ ಅಪೋಸ್ ಮಾಡ್ತೀಯ ಅಣ್ಣ ಅಂದ್ಲು. ಹರ್ಷ ಅವಳನ್ನ ದೂರ ಸರಿಸಿ, ನೋ ವರ್ಷ, ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ಟೈಮ್ ಪಾಸ್ ಆಗ್ತಾ ಇದ್ದ ಹಾಗೆ ಎಲ್ಲ ಸರಿ ಹೋಗುತ್ತೆ. ಯು ಡೋಂಟ್ ವರಿ, ಐ ವಿಲ್ ಬಿ ವಿತ್ ಯು ಅಂತ ಧೈರ್ಯ ಹೇಳ್ದ. ಸತ್ಯ ಕಡೆ ನೋಡಿ, ಸಿಸ್ಟರ್ ಇನ್ ಲಾ, ಐ ವಾಂಟ್ ಟು ಟಾಕ್ ವಿತ್ ಯು ಪ್ಲೀಸ್ ಅಂದ. ಸತ್ಯ ಸರಿ ಅಂತ ತಲೆ ಆಡಿಸಿ ಅವನ ಜೊತೆ ನಡೆದ್ಲು. ಹರ್ಷ ಗಾರ್ಡನ್ ಏರಿಯಾಗೆ ಬಂದು ನಿತ್ಯ ಸತ್ಯ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಲು. ಅವರಿಬ್ಬರ ನಡುವೆ 5 ನಿಮಿಷ ಸೈಲೆನ್ಸ್ ಆವರಿಸಿತ್ತು. ಹರ್ಷ ಮೌನ ಮುರಿದು, ಯಾಕೆ ಹೀಗೆ ಮಾಡಿದ್ರಿ ಸಿಸ್ಟರ್ ಇಲ್ಲ, ಮನೇಲಿ ಯಾರಿಗೂ ಹೇಳ್ದೆ ಯಾಕೆ ಈ ಡಿಸಿಷನ್ ತೊಗೊಂಡ್ರಿ? ಸತ್ಯ, ಮನೆಯವ್ರ ದೃಷ್ಟಿಲಿ ನಾನು ತಪ್ಪು ಮಾಡಿರ್ಬೋದು ಹರ್ಷ, ಆದರೆ ನಾನು ಈ ಡಿಸಿಷನ್ ತೊಗೊಳೋಕ್ಕೆ ಕಾರಣ ಏನು ಗೊತ್ತಾ? ನಿನ್ನೆ ರಾತ್ರಿ ನಾನು ವರ್ಷ ಮಲ್ಗೋಕೆ ಹೋದಾಗ ರೂಮ್ಗೆ ಹೋಗ್ತಾ ಇದ್ವಿ. ಆಗ ಪ್ರಶಾಂತ್ ವರ್ಷಗೆ ಕಾಲ್ ಮಾಡ್ದ. ಅವಳು, ನೀವು ಹೋಗಿರಿ ಅಕ್ಕ, ನಾನು ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ್ಲು. ಅವಳು ಮಾತಾಡಿ ವಾಪಸ್ ಬರುವಾಗ ನಿಮ್ಮ ಅಮ್ಮ ನಿಮ್ಮ ತಂದೆ ಜೊತೆ ಕಾಲ್ನಲ್ಲಿ ವರ್ಷ ಮದುವೆ ವಿಚಾರ ಮಾತಾಡ್ತಾ ಇರೋದು ನೋಡಿ ಅವಳಿಗೆ ತುಂಬ ಗಾಬರಿ ಆಯಿತು. ಅವಳು ನಿಮ್ಮ ಅಮ್ಮಂಗೆ ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಅವಳನ್ನು ಹೆದರಿಸಿದ್ರು. ಅದಕ್ಕೆ ಅವಳ ಟೆರೆಸ್ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ಲು. ಅದೇ ಸಮಯಕ್ಕೆ ನಾನು ಹೋಗಿಲ್ಲ ಅಂದರೆ ವರ್ಷನ ಕಳ್ಕೋಬೇಕಿತ್ತು. ಅದಕ್ಕಿಂತ ಅವಳು ಇಷ್ಟಪಟ್ಟ ಹುಡುಗನ ಜೊತೆಗೆ ಮದುವೆ ಮಾಡಿಸೋ ನಿರ್ಧಾರ ಮಾಡಿ ಪ್ರಶಾಂತ್ನ ರಾತ್ರೋರಾತ್ರಿ ಬರೋಕೆ ಹೇಳಿ ಮದುವೆ ಮಾಡಿಸ್ಬಿಟ್ಟೆ. ಈಗ ಹೇಳಿ ಹರ್ಷ, ನಾನು ಮಾಡಿದ ತಪ್ಪು ಅಂತ ನಿಮಗೂ ಅನ್ನಿಸ್ತಾ ಇದೆಯಾ? ಹರ್ಷ ಅವಳು ಪೂರ್ತಿ ಮಾತು ಕೇಳಿ, ನೋ ಸಿಸ್ಟರ್ ಇನ್ ಲಾ, ನಿಮ್ಮ ಡಿಸಿಷನ್ ತಪ್ಪು ಅಂತ ನಾನು ಹೇಳಲಿಲ್ಲ. ಬಟ್ ಮ್ಯಾಟ್ರ್ ಇಷ್ಟು ಸೀರಿಯಸ್ ಆಗಿದೆ ಅಂತ ನಿಮ್ಗೊಂದು ಮಾತು ಹೇಳಿದರೆ ನಾವು ಕೂಡ ನಿಮ್ಮ ಜೊತೆ ಇರ್ತಾ ಇದ್ವಿ. ಸತ್ಯ, ಆ ಸಮಯಕ್ಕೆ ನನಗೆ ತೋಚಿದ್ದು ನಾನು ಮಾಡಿದೆ ಹರ್ಷ.
ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ಲು. ಹರ್ಷ, ವೀಟ್ ಸಿಸ್ಟರ್ ಇನ್ಲಾ ಅಂತ ಅವಳು ಮುಂದೆ ಬಂದು, ಥ್ಯಾಂಕ್ ಯು ಸಿಸ್ಟರ್ ಇನ್ಲಾ, ಅಟ್ಲೀಸ್ಟ್ ನನ್ನ ತಂಗಿ ಲವ್ ಆದರೂ ಅರ್ಥ ಮಾಡಿಕೊಂಡು ಅವಳು ಹುಡುಗನ ಜೊತೆ ಮದುವೆ ಮಾಡಿಸಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ದಟ್ ಅಂತ ಬೇಜಾನಲ್ಲಿ ಹೊರಟು ಹೋದ. ಸತ್ಯ ಅವನ ಮಾತು ಕೇಳಿ, ಅಂದರೆ ಇವ್ರ ಮಾತಿನ ಅರ್ಥ ನಿತ್ಯ ಅಕ್ಕಗೆ ಹರ್ಷ ಪ್ರೀತಿ ಮಾಡಿದ ಹುಡುಗಿ ಬಗ್ಗೆ ಗೊತ್ತಿದೆ ಅಂತನಾ? ಅವಳು ಇವ್ರ ಲವ್ಗೆ ಸಪೋರ್ಟ್ ಮಾಡಲಿಲ್ವಾ? ಹೀಗೆ ತಿಳ್ಕೊಳ್ಳಿ, ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಅಲ್ಲ ಅಂದ್ಕೊಂಡು ತನ್ನ ರೂಮ್ಗೆ ಹೋಗ್ತಾ ಇದ್ಲು. ಸೋಫಾದ ಮೇಲೆ ಮಲಗಿದ್ದ ದಿವ್ಯಾನ ನೋಡಿ ಇವಳಿಗೆ ಏನಾಯಿತು ಅಂತ ಹತ್ತಿರ ಬಂದ್ಲು. ದಿವ್ಯಾ ಅವಳನ್ನು ನೋಡಿ ಎದ್ದು ಕೂತು ಹೊಟ್ಟೆ ಮೇಲೆ ಕೈ ಇಟ್ಟು, ಅಕ್ಕ ಹೊಟ್ಟೆ ನೋವುತ್ತಿದೆ ಅಂದ್ಲು. ಸತ್ಯಾಗೆ ಅವಳ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು. ಅವಳು ಹಳೇದೆಲ್ಲ ಮರೆಯೋ ಅಂಥದ್ದು ಏನಾಗಿರ್ಬೋದು? ಒಂದು ವೇಳೆ ಇವಳಿಗೆ ನಿತ್ಯ ಅಕ್ಕನ ನೋಡಿದ್ರೆ ಹಳೇದೆಲ್ಲ ನೆನಪಾಗೋ ಸಾಧ್ಯತೆ ಇದೆ ಅನಿಸುತ್ತೆ. ನಿತ್ಯ ಅಕ್ಕ ನನ್ನ ಸತ್ಯ ಅಂದ್ಕೊಂಡಿದ್ದಾಳೆ. ಇವಳಿಗೆಲ್ಲ ನೆನಪಾಗಿ ನಿತ್ಯ ತಂಗಿ ನಾನಲ್ಲ ಇವಳು ಅಂತ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ನನ್ನಿಂದ ದೂರ ಆಗ್ತಾಳೆ. ಹಾಗಾಗಬಾರ್ದು. ಇವಳ ಆಸೆಯಂತೆ ಭರತ್ ಜೊತೆ ಇವಳನ್ನು ಕಳಿಸಿದ್ರೆ ಆಗ ನಿತ್ಯ ಅಕ್ಕ ನನ್ನ ಜೊತೆನೇ ಇರ್ತಾಳೆ ಅಂದ್ಕೊಂಡು ಅವಳು ತಲೆ ಸವರಿ, ಸಾರಿ ದಿವ್ಯಾ, ಈ ರಾಣಿ ಇಷ್ಟು ಸಾಫ್ಟ್ ಆಗಿದ್ದೆ ನಿತ್ಯಗೋಸ್ಕರ. ಅವಳು ನನಗೆ ಮಾತ್ರ ಅಕ್ಕ ಆಗಿರಬೇಕು. ಅವಳ ಗಂಡನಿಂದಾನೇ ದೂರ ಮಾಡೋಕ್ಕೆ ಹೊರಟಿರ್ತೀನಿ. ಇನ್ನು ನಿನ್ನ ಬಿಡ್ತೀನಾ ಅಂದ್ಕೊಂಡು ತುಂಬ ಪೇಯ್ನ್ ಆಗ್ತಾ ಇದೆಯಾ ಅಂದ್ಲು. ದಿವ್ಯಾ ಹೌದು ಅಂತ ತಲೆ ಆಡಿಸಿದ್ಲು. ಸತ್ಯ ಬಾ ಅಂತ ಅವಳು ರೂಮಿಗೆ ಕರ್ಕೊಂಡು ಬಂದು ಒಂದು ಲೋಟ ಬಿಸಿನೀರಿಗೆ ಸಿರಪ್ ಮಿಕ್ಸ್ ಮಾಡಿ ಕುಡಿಸಿದ್ಲು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಸರಿ ಹೋಗುತ್ತೆ ಅಂತ ಮಲಗಿಸಿ ಬ್ಲ್ಯಾಂಕೆಟ್ ಹೊದಿಸಿ ಅಲ್ಲಿಂದ ತನ್ನ ರೂಮಿಗೆ ಬಂದ್ಲು. ಎಪಿಸೋಡ್ 196. ನಿತ್ಯಾಗೆ ಕಾಟ ಕೊಟ್ಟಿರೋರಿಗೆ ಬಡ್ಡಿ ಸಮೇತ ವಾಪಸ್ ಕೊಡೋ ಪಣ ತೊಟ್ಟಿದ್ದಾಳೆ ಸತ್ಯ. ಸಂಜೆ ಆಗಿತ್ತು. ವರ್ಷ ರೂಮಿಗೆ ಬಂದ. ಸತ್ಯ, ಪ್ರಶಾಂತ್, ವರ್ಷ ನೀವು ಸ್ವಲ್ಪ ಹೊತ್ತು ಇಲ್ಲಿಂದ ಹೊರಗಿರ್ತೀರಾ ಅಂದ್ಲು. ವರ್ಷ, ಯಾಕೆ ನಿತ್ಯ ಅಕ್ಕ ಅಂದ್ಲು. ಸತ್ಯ ಮನಸ್ಸಲ್ಲಿ ನನ್ನ ಕರ್ಮಕ್ಕೆ ಅಂದ್ಕೊಂಡು, ಆಹಾ ಕಳ್ಳಿ, ಯಾಕಂದರೆ ನಿಮ್ಮ ಫಸ್ಟ್ ನೈಟ್ಗೆ ಅರೇಂಜ್ಮೆಂಟ್ಸ್ ಮಾಡಬೇಕಲ್ಲಮ್ಮ ಅದಕ್ಕೆ ಅಂದ್ಲು. ವರ್ಷ ನಾಚ್ಕೊಂಡು ಪ್ರಶಾಂತ್ ಮುಖ ನೋಡಿದ್ಲು. ಪ್ರಶಾಂತ್ ಕೂಡ ಸಂಕೋಚದಿಂದ ವರ್ಷನ ನೋಡಿ, ನಿತ್ಯ ಇದೆಲ್ಲ ಯಾಕೆ? ಮನೇಲಿ ಇನ್ನೂ ಮನಸ್ತಾಪಗಳು ಸುಧಾರಿಸಿಲ್ಲ. ಈಗ ಮಾಡಿರೋ ತಪ್ಪಿಗೆ ಕ್ಷಮೆ ಸಿಗಲಿ, ಮುಂದೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಅಂದ. ಸತ್ಯ ಅಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು ಪ್ರಶಾಂತ್, ನೀನು ಯಾಕೆ ಓವರ್ ಥಿಂಕ್ ಮಾಡ್ತಾ ಇದೆಯಾ? ಆಗೋದೆಲ್ಲ ಆಗೋ ಟೈಮ್ಗೆ ಆಗಿಬಿಡ್ಬೇಕು. ಇವಾಗ ಇದನ್ನೆಲ್ಲ ಮಾತಾಡ್ತಾ ಇರ್ತಿರೋ ಅಥವಾ ರೂಮಿಂದ ಹೊರಗೆ ಹೋಗ್ತಿರೋ? ವರ್ಷ, ಸರಿ ನಿತ್ಯ ಅಕ್ಕ. ಹಾಂ ಸತ್ಯ ಅಕ್ಕ ಎಲ್ಲಿ ಅಕ್ಕ ಅಂದ್ಲು. ಸತ್ಯ, ಅವಳಿಗೆ ಹೊಟ್ಟೆ ನೋವು, ರೂಮ್ನಲ್ಲಿ ಮಲಗಿದ್ಲು, ಹೋಗಿ ನೋಡು ಅಂದ್ಲು. ವರ್ಷ, ಹೌದಾ ಸರಿ ನಿತ್ಯ ಅಕ್ಕ, ಬನ್ನಿ ಪ್ರಶಾಂತ್, ನಿಮಗೆ ಸತ್ಯ ಅಕ್ಕನ ಮೀಟ್ ಮಾಡಿಸ್ತೀನಿ. ಪ್ರಶಾಂತ್, ಏನು ಸತ್ಯನಾ? ಅದ್ಯಾರು? ವರ್ಷ, ನಿತ್ಯ ಅಕ್ಕನ ತಂಗಿ ಪ್ರಶಾಂತ್. ಪ್ರಶಾಂತ್, ಏನು ಜೋಕಾ? ನಿತ್ಯ ಬಗ್ಗೆ ನನಗಿಂತ ನಿಮಗೆ ಗೊತ್ತಾ? ಅವಳಿಗೆ ಪುಟಾಣಿ ಚಿರು ಬಿಟ್ಟರೆ ತನ್ನೋರಂತ ಯಾರೂ ಇರಲಿಲ್ಲ ಅಲ್ವಾ ನಿತ್ಯ ಅಂದ. ಸತ್ಯ ಮನಸ್ಸಲ್ಲಿ ನನ್ನ ಬಗ್ಗೆ ನನಗೇ ಗೊತ್ತಿಲ್ಲ ಅಂದ್ಕೊಂಡು, ಇಲ್ಲ ಪ್ರಶಾಂತ್, ವರ್ಷ ಹೇಳಿದ ನಿಜ, ನನಗೊಬ್ಬಳು ತಂಗಿ ಇದ್ದಾಳೆ ಅಂದ್ಲು. ಪ್ರಶಾಂತ್, ಹೌದಾ, ಹೇಗೆ? ವರ್ಷ, ಬನ್ನಿ ಅದನ್ನು ನಾನು ಹೇಳ್ತೀನಿ ಅಂತ ಅಲ್ಲಿಂದ ಹೋದರು. ಅವ್ರು ಹೋಗೋದನ್ನೇ ನೋಡ್ತಾ, ನೀನು ಡೀಲ್ ಮಾಡ್ಕೊಂಡು ಬಂದ ಕೆಲಸ ಏನು? ನೀನು ಮಾಡ್ತಾ ಇರೋ ಕೆಲಸ ಏನು ರಾಣಿ? ಅಯ್ಯೋ ಕರ್ಮ ಅಂತ ಪ್ರಶಾಂತ್ ವರ್ಷ ಫಸ್ಟ್ ನೈಟ್ಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ಲು ಸತ್ಯ. ಅವ್ರ ರೂಮಿಂದ ಪಾಸ್ ಆಗ್ತಾ ಇದ್ದ ಲತಾ ಅವ್ರು ಒಳಗೆ ಬಂದು ಆ ಅರೇಂಜ್ಮೆಂಟ್ಸ್ ನೋಡಿ, ನಿತ್ಯ ನಿನಗಷ್ಟು ಉಗ್ದೆ ಆದರೂ ನಿಂಗೆ ಮಾನ ಅನ್ನೋದೇ ಇಲ್ಲ ಅಲ್ವಾ? ಬೇರೆಯವ್ರ ಮನೆ ಹಾಳು ಮಾಡೋದು ಬಿಟ್ಟು ಮೊದಲು ನಿನ್ನ ಸಂಸಾರ ನೋಡ್ಕೊ ಸಾಕು, ಅಷ್ಟಕ್ಕೂ ಯಾರನ್ನು ಕೇಳಿ ಈ ಅರೇಂಜ್ಮೆಂಟ್ಸ್ ಮಾಡ್ತಾ ಇದೆಯಾ ಅಂದರು. ಸತ್ಯಾಗೆ ಅವರು ಹೊಡೆದ ಏಟು ಕಣ್ಮುಂದೆ ಬಂತು. ಬೆಡ್ ಮೇಲೆ ರೋಸ್ ಪೆಟಲ್ ಹಾಕ್ತಾ ಇದ್ದವಳು ನಿಧಾನವಾಗಿ ಮೇಲೆದ್ದು ಡೋರ್ ಹತ್ರ ಹೋಗಿ ಒಂದ್ಸಲ ಹಿಂದೆ ತಿರುಗಿ ಅವ್ರ ಮುಖ ನೋಡಿ ವ್ಯಂಗ್ಯವಾಗಿ ನಗ್ತಾ ಡೋರ್ ಲಾಕ್ ಮಾಡಿ ಅವ್ರ ಮುಂದೆ ಬಂದು ನಿಂತಳು. ಅವಳ ನೋಟ ನಿತ್ಯನೋ ಸತ್ಯನೋ ಆಗಿರಲಿಲ್ಲ, ರಾಣಿ ಅವತಾರವಾಗಿತ್ತು. ಅಷ್ಟೇ ಲತಾ ಕತೆ. ಲತಾ, ಏನೇ ಡೋರ್ ಲಾಕ್ ಮಾಡಿ ಹೀಗೆ ಗುರಾಯಿಸಿ ನೋಡಿದ ತಕ್ಷಣ ಹೆದರ್ಕೋತೀನಿ ಅಂದ್ಕೊಂಡ್ಯಾ? ಹಾಗೆ ಒಂದು ಹೊಡೆದ್ರೆ ಕೆನ್ನೆ ಪೂರಿ ಹಾಗೆ ಊದ್ಕೋಬೇಕು ಅಂದರು. ರಾಣಿ, ಹೊಡಿ ನೋಡೋಣ. ಲತಾ, ಏನಂದೆ? ಹೊಡಿ ನೋಡೋಣ? ನನಗೆ ನನಗೆ ಏಕವಚನನಾ? ಎಷ್ಟೇ ಕೊಬ್ಬು ನಿನಗೆ ಅಂತ ಅವಳು ಕಪಾಳಕ್ಕೆ ಹೊಡಿಯೋಕೆ ಮುಂದಾದ್ಲು. ರಾಣಿ ಅವಳ ಕೈ ಹಿಡಿದು ಟ್ವಿಸ್ಟ್ ಮಾಡ್ತಾ, ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನನ್ನ ಕ್ಯಾರೆಕ್ಟರ್ ಬಿಟ್ಟು. ಏನಂದೆ? ಕೆನ್ನೆಗೆ ಹೊಡೆದ್ರೆ ಕೆನ್ನೆ ಪೂರಿಯಾಗಿ ಉತ್ಕೋಬೇಕು ಅಂತ ಅಲ್ವಾ? ಸರಿ ತಗೋ
ಅಂತ ಚಟಾರ್ ಅಂತ ಅವ್ರ ಕಪಾಳಕ್ಕೆ ಬಿಗಿದ್ಲು. ಲತಾ ಅವ್ರಿಗೆ ಜೀವನೇ ಬಾಯಿಗೆ ಬಂದಂತಾಗಿತ್ತು. ಮತ್ತೊಂದು ಕಪಾಳಕ್ಕೆ ಇನ್ನೊಂದು ಬಾರಿಸಿ, ನಂಗೆ ಕೊಟ್ಟಿದ್ದನ್ನು ಬಡ್ಡಿ ಸಮೇತ ಕೊಟ್ಟೆ ಅಭ್ಯಾಸ. ಬೆಳಿಗ್ಗೆ ನೀನು ಕೊಟ್ಟಿದ್ದನ್ನು ನಿನಗೆ ಕೊಟ್ಟಿದ್ದೀನಿ ಇಟ್ಕೊ ಅಂತ ಮತ್ತೊಂದು ಬಾರಿಸಿ. ಆ್ಯಂಡ್ ಇದು ನನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದಕ್ಕೆ ಅವ್ರು ಹೊಡೆತ ತಾಳಲಾರ್ದೆ ನಿತ್ಯ ಅಂತ ಕಿರ್ಚಿದ್ರು. ಅಷ್ಟರಲ್ಲಿ ಸತ್ಯ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ತನ್ನ ಸೊಂಟದಲ್ಲಿದ್ದ ಗನ್ ತಗೊಂಡು ಅವಳ ಬಾಯೊಳಗಡೆ ಗುರಿ ಇಟ್ಟು, ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಹೊರಗೆ ಬಂದರೂ ಬುಲೆಟ್ಸ್ ಎಲ್ಲ ನಿನ್ನ ಗಂಟ್ಲಲ್ಲಿರುತ್ತೆ, ಬಿ ಕೇರ್ಫುಲ್. ಈ ಕೆಲಸ ಬೆಳಿಗ್ಗೆನೇ ಮಾಡ್ತಾ ಇದ್ದೆ, ಬಟ್ ಎಲ್ಲರ ಮುಂದೆ ನಿತ್ಯ ಹೀಗೆ ಬಿಹೇವ್ ಮಾಡಬಾರ್ದಲ್ಲ, ಅದಕ್ಕೆ ಬಿಟ್ಟಿದ್ದೀನಿ. ಈಗ ಮುಚ್ಕೊಂಡು ನೀನೇ ಎಲ್ಲರ ಮುಂದೆ ಹೋಗಿ ಈ ಮದುವೆ ನನಗೆ ಒಪ್ಪಿಗೆ ಇದೆ, ಪ್ರಶಾಂತ್ ನನ್ನ ಅಳಿಯ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಬೇಕು, ಅರ್ಥ ಆಯ್ತಾ? ಲತಾ ಅವ್ರು ಕರೆಂಟ್ ಹೊಡೆದಾಗ ಹಾಗೆ ಅವಳನ್ನೇ ನೋಡ್ತಾ ಓಕೆ ಓಕೆ ಅಂತ ತಲೆ ಆಡಿಸ್ತಾ ಇದ್ರು. ಸತ್ಯ ಅವ್ರ ಬಾಯಿಂದ ರಿವಾಲ್ವರ್ ಹೊರ ತೆಗೆದು, ಗುಡ್, ಏನಾದರೂ ಉಲ್ಟಾ ಹೊಡೆದ್ರೆ ಗೊತ್ತಲ್ಲ ಅಂದ್ಲು. ಲತಾ ತನ್ನ ಎರಡೂ ಕೈ ಕೆನ್ನೆ ಮೇಲೆ ಇಟ್ಕೊಂಡು, ಅಮ್ಮ ಅಮ್ಮ, ಈ ಹೊಡೆತ ತಿಂದಮೇಲೆ ನೀನು ನಮ್ಮ ನಿತ್ಯ ಅಲ್ಲ ಅಂತ ಗೊತ್ತಾಯ್ತು, ಯಾರ ತಾಯಿ ನೀನು ಅಂದ್ಲು. ಸತ್ಯ ವ್ಯಂಗ್ಯವಾಗಿ ನಗ್ತಾ, ಗುಡ್, ನೋಡೋಕೆ ಗೂಬೆ ಆಗಿದ್ರು ಸ್ಮಾರ್ಟ್ ಥಿಂಕಿಂಗ್. 4 ಪೆಟ್ಟು ತಿಂದ ತಕ್ಷಣ ಯಾರು ಹೇಗೆ ಅಂತ ಗೊತ್ತಾಗುತ್ತಲ್ಲ. ನಿನ್ನ ಮಾತಲ್ಲಿ ಅರ್ಥ ಆಯಿತು ನನಗೆ, ನಿತ್ಯನ ಹೇಟ್ ಮಾಡೋರ ಸಾಲಲ್ಲಿ ನೀನು ಒಬ್ಳು ಅಂತ. ಅದಕ್ಕೆ ಪೆಟ್ಟು ಸ್ವಲ್ಪ ಜಾಸ್ತಿನೇ ಬಿದ್ದಿದ್ದು. ನೀನು ಅಂತ ಅಲ್ಲ, ಇನ್ನೂ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ನರಕ ತೋರಿಸಿನೇ. ಯಾಕಂದರೆ ನನಗೆ ನಿತ್ಯ ಅಷ್ಟು ಒಳ್ಳೆತನ ಇಲ್ಲ. ಲತಾ ಕಣ್ಣಗಲಿಸಿ, ಹಾಗಾದರೆ ನೀನು ಅಂತ ರಾಗ ಎಳೆದ್ರು. ಸತ್ಯ, ಹೌದು, ನಾನು ನಿತ್ಯ ಅಲ್ಲ. ಹಾಗಂತ ನಾನು ಯಾರು, ಇಲ್ಲಿಗೆ ಯಾಕೆ ಬಂದೆ, ಏನು ಮಾಡ್ತೀನಿ, ನನ್ನ ಉದ್ದೇಶ ಏನು, ಅದೆಲ್ಲ ನಿನಗೆ ಬೇಡದೇ ಇರೋ ವಿಚಾರ. ಮುಚ್ಕೊಂಡು ನಾನು ಹೇಳಿದಷ್ಟು ಮಾತ್ರ ಮಾಡಬೇಕು. ಅದನ್ನು ಮೀರಿ ಡಿಟೆಕ್ಟಿವ್ ಕೆಲಸ ಮಾಡಿದ್ಯೋ ಅದರ ನೆಕ್ಸ್ಟ್ ಸೆಕೆಂಡ್ ನಿನ್ನ ಹೊಟ್ಟೆಯಲ್ಲಿರೋದು ಅನ್ನ ಅಲ್ಲ, ಈ ರಿವಾಲ್ವರ್ನಲ್ಲಿರೋ ಬುಲೆಟ್ಸ್. ಅರ್ಥ ಆಯ್ತಾ? ಅರ್ಥ ಆಯಿತು, ಯಾರಿಗೂ ಹೇಳಲ್ಲ, ಆದರೆ ನಮ್ಮ ನಿತ್ಯ ಅಂತ ರಾಗ ಎಳೆದ್ರು ಲತಾ. ಸತ್ಯ, ಸದ್ಯಕ್ಕೆ ನಾನೇ ನಿತ್ಯ, ಇದನ್ನು ಇಲ್ಲೇ ಬಿಡು. ಮೊದಲು ನಾನು ಹೇಳಿದ್ದನ್ನು ಮಾಡು, ನಡಿ. ಅಕಸ್ಮಾತ್ ಇಲ್ಲಿ ನಡೆದದ್ದು ಏನಾದರೂ ಮನೆಯವ್ರಿಗೆ ಗೊತ್ತಾಯಿತು ಅಂತ ಕೋಪದಲ್ಲಿ ಹತ್ತಿರ ಬಂದ್ಲು. ಇಲ್ಲ, ಈಗ ಹೊಡೆದಿರೋ ಹೊಡೆತಾನೇ ತಡ್ಕೊಳಕ್ಕೆ ಆಗ್ತಿಲ್ಲ ಕಣಮ್ಮ, ನಿನ್ನ ಕಾಲಿಗೆ ಬೀಳ್ತೀನಿ, ನೀನು ಹೇಳಿದ್ದು ಕೇಳ್ಕೊಂಡು ಇರ್ತೀನಿ, ನನ್ನ ಬಿಟ್ಬಿಡು ಅಂದರು ಲತಾ. ಸತ್ಯ, ಗುಡ್, ಹೋಗು, ಎಲ್ಲರ ಮುಂದೆ ನಾನು ಏನು ಹೇಳಿದ್ನೋ ಅದನ್ನು ಹೇಳಿ ಈಗಲೇ ಅಂದ್ಲು. ಹೋಗ್ತೀನಿ ಅಂತ ಕೆನ್ನೆ ಹಿಡಿದು ಹೊರಗೆ ಓಡ್ತಾ, ದೇವರೇ, ಇವಳೇನು ಹೆಣ್ಣ, ಒಂದು ಕ್ಷಣ ಯಮರಾಜನ ಹೆಣ್ಣಿನ ಅವತಾರದಲ್ಲಿ ನೋಡ್ದ ಹಾಗಾಯ್ತಲ್ಲಪ್ಪ. ಪಾಪ ನಮ್ಮ ನಿತ್ಯ, ನಾನು ಹೊಡೆದ್ರು ಬೈದ್ರು ಏನು ಕೋಪ ಮಾಡ್ಕೋತಾ ಇರಲಿಲ್ಲ. ಯಾರಪ್ಪ ಇವಳು, ಸ್ವಲ್ಪ ಯಾಮಾರಿದ್ರು ಪರಮಾತ್ಮನ ಪಾದ ಸೇರಿಸ್ತಾ ಇದ್ಲಲ್ಲ, ಅಯ್ಯಪ್ಪ, ಬದುಕಿದ್ರೆ ಸಾಕಪ್ಪ ಅಂತ ಓಡಿದ್ರು. ಈ ಕಡೆ ವರ್ಷ, ಪ್ರಶಾಂತ್, ದಿವ್ಯಾ ರೂಮಿಗೆ ಬಂದರು. ದಿವ್ಯಾ ಆಗ್ತಾನೆ ಎದ್ದು ಕೂತಿದ್ಲು. ಸತ್ಯ ಅಕ್ಕ, ಏನು ಮಾಡ್ತಾ ಇದ್ದೀರಾ ಅಂದ್ಲು ವರ್ಷ. ಅಷ್ಟರಲ್ಲಿ ಲತಾ ಅವ್ರು ಎಲ್ರಿಗೂ ಕೂಗಿ ಹಾಲ್ಗೆ ಸೇರಿಸಿದ್ರು. ಪ್ರಶಾಂತ್, ವರ್ಷ ಕೂಡ ಬಂದರು. ಶರತ್, ಅತ್ತೆ ಮತ್ತೆ ಏನು ನಿಮ್ಮದು? ಲತಾ, ಅಯ್ಯೋ ಇರಪ್ಪ, ಎಲ್ಲರೂ ಬಂದ್ರಾ ಅಂತ ಹೇಳ್ತಾ ಸ್ಟೆಪ್ಸ್ ಇಳಿದು ಬರ್ತಾ ಇದ್ದ ಸತ್ಯನ ನೋಡಿ ಅವಳು ಹೊಡೆದ ಏಟು ಕಣ್ಮುಂದೆ ಬಂತು. ಬೈದಲ್ಲಿ ಎಂಜಲ್ ನುಂಗ್ತಾ ವರ್ಷ ಪ್ರಶಾಂತ್ ಹತ್ರ ಬಂದು, ನಾನು ಯಾಕೆ ಎಲ್ರನ್ನೂ ಬರೋಕ್ಕೆ ಹೇಳಿದೆ ಅಂದರೆ, ನನ್ನ ಮಗಳು ವರ್ಷನ ಕ್ಷಮಿಸಿ ಈ ಮದುವೆ ನಂಗೆ ಒಪ್ಪಿಗೆ ಇದೆ ಅಂತ ಹೇಳೋಕೆ ಅಂದರು. ಎಲ್ರಿಗೂ ಅವ್ರ ಮಾತು ಕೇಳಿ ಸರ್ಪ್ರೈಸ್ ಜೊತೆ ಖುಷಿ ಕೊಡ್ತು. ಶರತ್, ವಾವ್ ಅತ್ತೆ, ನೀವಾ ಈ ಮಾತು ಹೇಳ್ತಾ ಇರೋದು? ನಿಜವಾಗ್ಲೂ ನಿಮ್ಗೆ ಇವ್ರ ಮೇಲೆ ಕೋಪ ಇಲ್ವಾ? ಇವ್ರ ಮದುವೆನ ಒಪ್ಪಿದ್ರಾ? ಲತಾ, ಹೌದು ಶರತ್, ನಾನು ಯಾಕೆ ನನ್ನ ಮಗಳ ಪ್ರೀತಿಗೆ ವಿರೋಧ ಮಾಡಿ ಅವಳಿಗೆ ನೋವು ಕೊಡಲಿ, ಆಗಿದ್ದಾಗೋಯ್ತು, ಇವತ್ತಿನಿಂದ ಪ್ರಶಾಂತ್ ನನ್ನ ಅಳಿಯ ಅಂದರು. ವರ್ಷ, ಅಮ್ಮ ಥ್ಯಾಂಕ್ ಯು ಅಮ್ಮ ಅಂತ ಖುಷಿಯಲ್ಲಿ ತಪ್ಕೊಂಡ್ಳು. ಚಂದ್ರಶೇಖರ್, ಸಂತೋಷ ಲತಾ, ನೀನು ಇವರನ್ನು ಕ್ಷಮಿಸಿದ್ದು ಒಳ್ಳೆ ನಿರ್ಧಾರ ಅಂದರು. ಸತ್ಯ, ಈಗ ಹ್ಯಾಪಿನ ವರ್ಷ ಅಂದ್ಲು. ವರ್ಷ, ತುಂಬ ಖುಷಿ ಆಗ್ತಾ ಇದೆ ಅಕ್ಕ. ಸತ್ಯ, ಸರಿ, ಇಬ್ಬರು ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಂದ್ಲು. ಪ್ರಶಾಂತ್, ವರ್ಷ ಇಬ್ಬರು ಸೇರಿ ಎಲ್ಲರ ಕಾಲಿಗೆ ನಮಸ್ಕರಿಸ್ತಾರೆ. ದೊಡ್ಡವರೆಲ್ಲ ಇಬ್ಬರಿಗೂ ಆಶೀರ್ವಾದ ಮಾಡಿದ್ರು. ಶರತ್, ಪ್ರಶಾಂತ್, ವರ್ಷ,
ನಿಮ್ಮಿಬ್ಬರ ಪ್ರೀತಿಗೂ ಎಲ್ಲರ ಪರ್ಮಿಷನ್ ಸಿಕ್ಕಿ ಆಯಿತು. ಬಿ ಹ್ಯಾಪಿ. ಓಕೆ. ಅಷ್ಟರಲ್ಲಿ ಯಾರು ಹೇಳಿದ್ದು ಪರ್ಮಿಷನ್ ಸಿಕ್ತು ಅಂತ? ಈ ಮದುವೆಗೆ ನಾನಂತೂ ಬಿಲ್ಕುಲ್ ಒಪ್ಪೋದೇ ಇಲ್ಲ ಅಂತ ಯಾರೋ ಒಬ್ಬರು ಮನೆ ಒಳಗಡೆ ಬಂದರು. ಎಲ್ಲರೂ ಅವರನ್ನೇ ನೋಡ್ತಾ ಸುಮ್ಮನೆ ನಿಂತಿದ್ರು. ಸತ್ಯ ಇದ್ಯಾವುದು ಹೊಸ ತಲೆನೋವು ಅಂತ ನೋಡ್ತಾ ಇದ್ಲು. ವರ್ಷ ಅಪ್ಪ ಅಂತ ಅವ್ರ ಕಡೆ ನೋಡಿದ್ಲು. ಚಂದ್ರಶೇಖರ್, ಹೇ ಕೆ ಟಿ ಎಮ್, ನೀನು ಯಾವಾಗಯ್ಯ ಬಂದೆ? ಸತ್ಯ, ಕೆ ಟಿ ಎಮ್ಮ ಅಂತ ಅವ್ರನ್ನೇ ನೋಡ್ತಾ ಒಳ್ಳೆ ನೀರಾನೇ ಇದ್ದಾಗಿದ್ದಾರೆ ಅಂದ್ಕೊಂಡು ಮಾವ ಇವರು ಅಂದ್ಲು. ಶರತ್, ಅವರು ನಮ್ಮ ಮಾವ ಪಾರಿಜಾತ ಅಂದ. ಸತ್ಯ, ಅಲ್ಲ ಸರ್, ಕೆ ಟಿ ಎಮ್ ಅಂದರೆ ಬೈಕ್ ತಾನೆ, ಇದೊಂದು ಹೆಸರಾ ಅಂದ್ಲು. ಚಂದ್ರಶೇಖರ್, ಅಯ್ಯೋ ಅದೊಂದು ದೊಡ್ಡ ಕತೆ ಕಣಮ್ಮ, ಇವನು ಅಂತ ಇಂಟ್ರಡ್ಯೂಸ್ ಮಾಡೋಕೆ ಹೋದರು. ಅಷ್ಟರಲ್ಲಿ ಹೆಲೋ, ನಾನೇ ಹೇಳ್ತೀನಿ ನೋಡಮ್ಮ, ಕೆ ಟಿ ಎಮ್ ಅಂದರೆ ಬೈಕಲ್ಲ, ನನ್ನ ಹೆಸರು ಕೆಮ್ಮಣ್ಗುಂಡಿ ತಿಪ್ಪಯ್ಯನ ಮಗ ಮಾದೇಶ ಅಂತ. ಫಾರಿನ್ ಹೋದ್ಮೇಲೆ ಸ್ಟೈಲ್ ಆಗಿರಲಿ ಅಂತ ನಾನೇ ಕೆ ಟಿ ಎಮ್ ಅಂತ ಬದಲಾಯಿಸ್ಕೊಂಡೆ ಅಂತ ನಗ್ತಾರೆ. ಸತ್ಯ, ಶರತ್ ಕಿವಿ ಹತ್ರ ಬಾಗಿ, ಏನು ಸರಿದು, ನೀವು ವರ್ಷ ಅವ್ರ ಅಪ್ಪ ಬಗ್ಗೆ ಕೊಟ್ಟು ಬಿಲ್ಡಪ್ ನೋಡಿ ನಾನೆಲ್ಲೋ ತುಂಬ ಸ್ಟ್ರಿಕ್ಟ್ ಪರ್ಸನ್ ಅಂದ್ಕೊಂಡೆ, ಇವ್ರು ನೋಡಿದ್ರೆ ಕಾಮಿಡಿ ಪೀಸ್ ಅಂತ ನಗ್ತಾಳೆ. ಶರತ್ ತಾನು ನಗ್ತಾ, ಈ ರಾಕ್ಷಸಿ ಶ್ ಅಂದ. ಕೆ ಟಿ ಎಮ್, ಈಗ ವಿಷಯ ಅದಲ್ಲ, ನನ್ನ ಮಗಳ ಮದುವೆ ಆಗೋಯ್ತು ಅಂತ ನಿಮ್ಮ ತಂಗಿ ಕಾಲ್ ಮಾಡಿ ಹೇಳಿದ್ಲು ಭಾವ, ಅದಕ್ಕೆ ಅರ್ಜೆಂಟಾಗಿ ಬಂದುಬಿಟ್ಟೆ. ಯಾರ್ಯಾರ್ದು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಗಳ ಮದುವೆ ಮಾಡಿದ್ದು ಅಂದರು. ಸತ್ಯ, ನಾನೇ ಅಂದ್ಲು. ಕೆ ಟಿ ಎಮ್, ಏನು ಶರತ್, ನಿನ್ನ ಮದುವೆಗೆ ನಾನು ಬರೋಕೆ ಆಗಲಿಲ್ಲ ಅಂದರೆ ನಿನ್ನ ಹೆಂಡತಿ ನನ್ನ ಮಗಳ ಮದುವೆನ ನೋಡದೇ ಇರೋ ಹಾಗೆ ಮಾಡಿದ್ದಾಳೆ, ಅವಳಿಗೆ ಶಿಕ್ಷೆ ಆಗಲೇಬೇಕು ಅಂದರು. ಸತ್ಯ, ಹೌದಾ ಅಂಕಲ್? ಲತಾ ಆಂಟಿ ಅಂಕಲ್ ನನಗೆ ಶಿಕ್ಷೆ ಆಗಲೇಬೇಕು ಅಂತ ಇದ್ದಾರೆ ಅಂತ ಅವರನ್ನು ಗುರಾಯಿಸಿದ್ಲು. ಲತಾ ಅವರು ಗಾಬರಿಯಲ್ಲಿ, ಯೋ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾರಯ್ಯ, ನಾನು ಹೇಳಿ ಆಯಿತು, ಈ ಮದುವೆ ಬಗ್ಗೆ 2 ಮಾತಿಲ್ಲ, ನಿತ್ಯ ನೀನು ಬೇಜಾರು ಮಾಡ್ಕೋಬೇಡಮ್ಮ ಅಂತ ಕೆ ಟಿ ಎಮ್ ಅವ್ರನ್ನ ಕರ್ಕೊಂಡು ಹೋದರು. ಸುಮತಿ ಅಮ್ಮ, ಸರಿ ಸರಿ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೊರಟರು. ಹೋಲ್ಡನ್, ನಿಮಗೆ ಇನ್ನೂ ಒಂದು ವಿಷಯ ಹೇಳೋದು ಬಾಕಿ ಇದೆ, ಬನ್ನಿ ಹೇಳ್ತೀನಿ. ಶರತ್ನ ರೂಮ್ ತುಂಬ ಗಂಧದ ಪರಿಮಳ ಬರ್ತಾ ಇತ್ತು. ಲೈಟಿಂಗ್ಸ್ ಕೂಡ ಡಿಫ್ರೆಂಟ್ ಆಗಿತ್ತು. ಇದೇನಿದು, ರೂಮ್ ತುಂಬ ಬರೀ ರೆಡ್ ಲೈಟಿಂದ ಆವರಿಸಿದೆ ಅಂದ್ಕೊಂಡು ಒಳಗೆ ಬಂದರೆ ಶರತ್ ಸ್ಟಡಿ ಟೇಬಲ್ ಮೇಲೆ ಕುಳಿತು ಒಂದಷ್ಟು ಬುಕ್ಸ್ ಇಟ್ಕೊಂಡು ಸೈಲೆಂಟಾಗಿ ಏನೋ ನೋಡ್ತಾ ಕೂತಿದ್ದ. ಸತ್ಯ ಆಶ್ಚರ್ಯದಲ್ಲಿ, ಇವ್ರು ಯಾಕೆ ಏನು ಮಾತಾಡದೆ ಒಳ್ಳೆ ದೆವ್ವದ ಹಾಕಿ ಕೂತಿದ್ದಾರೆ ಅಂತ, ಏನು ಮಾಡ್ತಾ ಇದ್ದೀರಾ ಸರ್, ಏನಕ್ಕೆ ಇಷ್ಟೊಂದು ಬುಕ್ಸ್ ಇಟ್ಕೊಂಡಿದ್ದೀರಾ ಅಂತ ಒಂದು ಬುಕ್ ತಗೊಂಡ್ಲು. ಶರತ್, ನಿಂಗೆ ನಿರ್ಮಲ ಗೊತ್ತಾ? ಸತ್ಯ, ನಿರ್ಮಲಾನಾ? ಹಾಂ ಗೊತ್ತು, ನಮ್ಮ 2 ಕನಸು ಸ್ಟೋರಿ ಟೆಲ್ಲರ್ ತಾನೇ? ಶರತ್, ಹೌದು ಅವರೇ. ಅವರು ಎಲ್ರಿಗೂ ಏನೋ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ರಂತೆ, ಹೌದಾ? ಸತ್ಯ, ಹೌದು ಹೇಳಿದ್ರು, ಆದರೆ ಯಾವ ನ್ಯೂಸ್ ಹೇಳಿಲ್ಲ, ನಮ್ಮ ಲಿಸನರ್ಸ್ಗೂ ಹಾಗೆ ಹೇಳಿಕ್ಕಾಗೆ ಅರಿಸ್ತಾ ಇದ್ದಾರಂತೆ ಅಂದ್ಲು. ಶರತ್, ಹಾಗೇನಿಲ್ಲ ರಾಕ್ಷಸಿ, ಅದೇನು ಅಂತ ನಂಗೆ ಗೊತ್ತು, ಗುಡ್ ನ್ಯೂಸ್ ನಾನು ಹೇಳ್ತೀನಿ, ಬ್ಯಾಡ್ ನ್ಯೂಸ್ ಅವರೇ ಹೇಳ್ತಾರೆ, ಕೇಳು ಅಂದ. ಸತ್ಯ, ಹೌದಾ, ನಿಮಗೆ ಹೇಗೆ ಗೊತ್ತು? ಶರತ್, ನನಗೆ ಅವರೇ ಹೇಳಿದ್ದು. ಇಷ್ಟು ದಿನ ಪ್ರೀತಿ ಪ್ರೇಮ ಪ್ರಣಯದ ಕತೆಗಳನ್ನ ಹೇಳ್ತಾ ಇದ್ದವರು ಇವಾಗ ಹಾವುಗಳ ಕತೆ ಹೇಳೋಕೆ ಹೊರಟಿದ್ದಾರಂತೆ ಅಂದ. ಸತ್ಯ, ಏನು ಹಾವುಗಳ ಕತೆನಾ ಅಂದರೆ ಅಂದ್ಲು. ಶರತ್, ಹೌದು ರಾಕ್ಷಸಿ, ಬರ್ತಾ ಇರೋ ನ್ಯೂಸ್ ಸ್ಟೋರಿ ಹೆಸರು ನಾಗಿಣಿ. ನೀನು ಕೇಳು, ನಿನ್ನ ಲಿಸನರ್ಸ್ಗೂ ಕೇಳೋದಕ್ಕೆ ಹೇಳಿಬಿಡು. ನನಗಂತೂ ಯಾವ ಕತೆ ಕೇಳಿದ್ರೂ ಅದೇ ನೆನಪಾಗ್ತಾ ಇದೆ. ಸ್ಟೋರಿ ಹೇಗಿರುತ್ತೆ ಅಂತ ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದೀನಿ. ಸತ್ಯ, ಸರಿ, ಹಾಗಾದರೆ ನಾನು ಕೂಡ ಕೇಳ್ತೀನಿ, ನನ್ನ ಲಿಸನರ್ಸ್ಗೂ ಕೂಡ ಖಂಡಿತ ಕೇಳ್ತಾರೆ. ಎಸ್, ನಲ್ಮೆಯ ಕೇಳುಗರೆ, ಈಗಾಗಲೇ ಗುಡ್ ನ್ಯೂಸ್ ರೀಚ್ ಆಯ್ತಲ್ವಾ? ಹೌದು, ನಾನು ಹೊಸದಾಗಿ ಇನ್ನೊಂದು ಕತೆ ಶುರು ಮಾಡ್ತಾ ಇದ್ದೀನಿ. ಅದು ಹಾವುಗಳ ಸ್ಟೋರಿ. ಅದು ಒಂಥರ ಪ್ರೀತಿ ಪ್ರೇಮದ ಸ್ಟೋರಿನೇ, ಬಟ್ ಹಾವುಗಳ ಸ್ಟೋರಿ ಆಗಿರುತ್ತೆ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ, ಇಷ್ಟು ದಿನ ನೀವು ಕೇಳಿ ಮೆಚ್ಚಿದ 2 ಕನಸು ಶೀಘ್ರದಲ್ಲೇ ಮುಕ್ತಾಯಗೊಳ್ತಿದೆ. ಇಷ್ಟು ದಿನ ಕೇಳಿ ಪ್ರೋತ್ಸಾಹಿಸಿ ಅಭಿಪ್ರಾಯ ತಿಳಿಸ್ತಾ ಬಂದಿದ್ದೀರಿ. ಹೊಸ ಕತೆಗೂ ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹೊಸ ಕತೆಯ ಟೈಟಲ್ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಇನ್ನೂ ಕತೆಗಳು ಹೇಗೆ ಬರಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಕತೆಗಳನ್ನ ತೊಗೊಂಡು ಬರೋದಕ್ಕೆ
ನಾನು ಕಾಯ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೇಳಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ, 200 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನಗೆ ತುಂಬ ಖುಷಿ ಆಗ್ತಾ ಇದೆ. 200 ಜನ ಕುಟುಂಬಸ್ಥರು ನನ್ನ ಕುಟುಂಬದಲ್ಲಿದ್ದಾರೆ ಅಂತ. ಸೊ ಇದು ಇನ್ನೂ ಗ್ರೋ ಆಗಲಿ ಅಂತ ಹೇಳ್ತಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಲವ್ ಯು ಆಲ್. ಆ್ಯಂಡ್ ಮತ್ತೆ ಹೊಸ ಕತೆ ಜೊತೆ ಬರ್ತೀನಿ. ಬಾಯ್.